ನಮಸ್ಕಾರ. ನಮ್ಮ ದೇಶದಲ್ಲಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕುತೂಹಲ ಬೆಳೀತಾ ಇದೆ. ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಲಾಭ ಮಾಡಬೇಕು ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಇದೆ. ಹಾಗೆಯೇ ಮ್ಯೂಚುವಲ್ ಫಂಡ್ಸಲ್ಲಿರುವ ಬೇರೆ ಬೇರೆ ರೀತಿಯ ಮ್ಯೂಚುವಲ್ ಫಂಡ್ಸನ್ನು ಎಕ್ಸ್ಪ್ಲೋರ್ ಮಾಡುವ ಒಂದು ಅಭ್ಯಾಸವೂ ಕೂಡ ಶುರು ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಇಂಡೆಕ್ಸ್ ಫಂಡ್ಸ್ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಯಾಕಂದರೆ ಇಂಡೆಕ್ಸ್ ಫಂಡ್ಸ್ ಅಂದ ತಕ್ಷಣ ವಾರೆನ್ ಬಫೆಟ್ ಹೇಳ್ತಾರೆ ಇಂಡೆಕ್ಸ್ ಫಂಡ್ಸು ಬೆಸ್ಟ್ ಫಂಡ್ಸು ಅಂತ ಹೇಳಿ ಎಲ್ಲೋ ಒಂದು ನಂಬಿಕೆ. ಹಾಗಾದರೆ ನೀವು ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಾ? ಇಂಡೆಕ್ಸ್ ಫಂಡ್ಸ್ ಹೇಗೆ ವರ್ಕ್ ಆಗುತ್ತೆ? ಇಂಡೆಕ್ಸ್ ಫಂಡ್ಸಲ್ಲಿ ಏನೇನು ಚಾರ್ಜಸ್ ಇದೆ? ಇಂಡೆಕ್ಸ್ ಫಂಡ್ಸಿಗೂ ಬೇರೆ ಫಂಡ್ಸಿಗೂ ಏನು ಡಿಫ್ರೆನ್ಸು? ಹೀಗೆ ನಿಮ್ಮಲ್ಲಿರುವ ಹಲವು ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಉತ್ತರ ಕೊಡ್ತೀನಿ. ಅದಕ್ಕೂ ಮೊದಲು ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋನ ತಪ್ಪದೆ ಎಲ್ಲರ ಜೊತೆ ಶೇರ್ ಮಾಡಿ. ಸೊ ಹಾಗಾದರೆ ಏನು ಇಂಡೆಕ್ಸ್ ಫಂಡ್ಸ್ ಅಂದರೆ ಏನು? ಇಂಡೆಕ್ಸ್ ಫಂಡ್ಸ್ ಹೇಗೆ ವರ್ಕ್ ಆಗುತ್ತೆ? ಬಹಳ ಸಿಂಪಲ್ ನೋಡಿ. ಇಂಡೆಕ್ಸ್ ಫಂಡ್ಸ್ ಅಂದರೆ ನಿಮಗೀಗ ನಿಫ್ಟಿ, ಸೆನ್ಸೆಕ್ಸ್ ಎನ್ನುವ ಇಂಡೆಕ್ಸ್ಗಳು ಗೊತ್ತಿದೆಯಲ್ಲ. ಭಾರತದಲ್ಲಿ ಸೆನ್ಸೆಕ್ಸ್ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನ ಇಂಡೆಕ್ಸು, ನಿಫ್ಟಿ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿನ ಇಂಡೆಕ್ಸು. ಈ ಎರಡು ಇಂಡೆಕ್ಸ್ಗಳು ಬಹಳ ಟೈಮಿಂದ ಇದ್ದಾವೆ. ಈ ಎರಡು ಇಂಡೆಕ್ಸನ್ನು ಯಾವುದೋ ಒಂದು ಇಂಡೆಕ್ಸನ್ನು ಕೂಡ ಬೇಕಾದರೆ ರೆಪ್ಲಿಕೇಟ್ ಮಾಡುವ ಫಂಡೇ ಇಂಡೆಕ್ಸ್ ಫಂಡ್ ಆಗುತ್ತೆ. ಅಂದರೆ ಯಾರೋ ಒಬ್ಬ ಮ್ಯೂಚುವಲ್ ಫಂಡಿನ ಫಂಡ್ ಮ್ಯಾನೇಜರು ಏನು ಮಾಡ್ತಾರೆ, ಸೆನ್ಸೆಕ್ಸನ್ನು ತೊಗೊಂಡ್ಬಿಟ್ಟು ಸೆನ್ಸೆಕ್ಸಿನ ರೆಪ್ಲಿಕಾ ಕ್ರಿಯೇಟ್ ಮಾಡಿ ಒಂದು ಫಂಡ್ ಮಾಡ್ತಾರೆ. ಅದಕ್ಕೆ ಇಂಡೆಕ್ಸ್ ಫಂಡ್ ಅಂತಾರೆ. ಇನ್ನೊಬ್ಬ ಫಂಡ್ ಮ್ಯಾನೇಜರ್ ಬೇಕಾದ್ರೆ ನಿಫ್ಟಿಯನ್ನು ಕೂಡ ರೆಪ್ಲಿಕಾ ತೊಗೊಂಡು ನಿಫ್ಟಿಯ ಒಂದು ಕಾಪಿ ತೊಗೊಂಡು ಅದೇ ಪ್ರಪೋರ್ಷನಲ್ಲಿ ಆ ಎಲ್ಲ ಶೇರ್ಸ್ಗಳಿಗೆ ಇನ್ವೆಸ್ಟ್ ಮಾಡ್ತಾರೆ. ನಿಮ್ಗೆ ಗೊತ್ತೇ ಇದೆ, ಸೆನ್ಸೆಕ್ಸಲ್ಲಿ 30 ಕಂಪ್ನಿಗಳಿದ್ದಾವೆ, ನಿಫ್ಟಿಯಲ್ಲಿ 50 ಕಂಪ್ನಿಗಳಿದ್ದಾವೆ. ಅಂದರೆ ಇಂಡೆಕ್ಸ್ ಫಂಡು ಈಗ ಒಂದು ವೇಳೆ ಸೆನ್ಸೆಕ್ಸನ್ನು ಕಾಪಿ ಮಾಡಿ ಅದೇ ಥರ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಸೆನ್ಸೆಕ್ಸಲ್ಲಿರುವ 30 ಕಂಪ್ನಿಗಳಿಗೆ ಅದೇ ಪ್ರಪೋರ್ಷನಲ್ಲಿ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ. ಅದೇ ನಿಫ್ಟಿಯಲ್ಲಿರುವ 50 ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ನಿಫ್ಟಿಯನ್ನು ರೆಪ್ಲಿಕೇಟ್ ಮಾಡುವಾಗ ಏನು ಮಾಡ್ತಾರೆ, ನಿಫ್ಟಿಯಲ್ಲಿರೋ 50 ಕಂಪ್ನಿಗಳಿಗೆ ಅದೇ ಪ್ರಪೋರ್ಷನೇಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಹಾಗಾದರೆ ನಿಮಗೆ ಇಂಡೆಕ್ಸ್ ಫಂಡ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. ಅವ್ರೇನು ಮಾಡ್ತಾರೆ, ಫಂಡ್ ಮ್ಯಾನೇಜರು ನಿಮ್ಮ ದುಡ್ಡನ್ನು ನಿಫ್ಟಿ ಅಥವಾ ಸೆನ್ಸೆಕ್ಸನ್ನು ರೆಪ್ಲಿಕೇಟ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಹಾಗಾದರೆ ಯಾಕೆ ಜನ ಇಂಡೆಕ್ಸ್ ಫಂಡ್ಸನ್ನು ಪ್ರಿಫರ್ ಮಾಡ್ತಾರೆ? ಬಹಳ ಮೇನ್ ಉದ್ದೇಶ ಏನಪ್ಪ ಅಂದರೆ ಇಂಡೆಕ್ಸ್ ಫಂಡ್ಸಲ್ಲಿ ಚಾರ್ಜಸ್ಸು ಕಡಿಮೆ, ಬರೀ ಒಂದು 0.5 0.6% ಅಂದರೆ 0.5 ಅಥವಾ 0.6% ಚಾರ್ಜಸ್ ಇರುತ್ತೆ. ಅದೇ ನೀವು ನಾರ್ಮಲ್ ಫಂಡ್ಸ್ ಆದರೆ ಸುಮಾರು 2.5% ತನಕ ಚಾರ್ಜಸ್ ಹೋಗುತ್ತೆ. ನೀವು ನಾರ್ಮಲ್ ಇಕ್ವಿಟಿ ಡೈವರ್ಸಿಫೈಡ್ ಮ್ಯೂಚುವಲ್ ಫಂಡ್ಸ್ ಅಂದರೆ 2.5% ತನಕ ಹೋಗುತ್ತೆ. ಅದೇ ಈ ಇಂಡೆಕ್ಸ್ ಫಂಡ್ಸಲ್ಲಿ ಹೆಚ್ಚಂದರೆ 0.6% 0.6% ಇರುತ್ತೆ. ಹಾಗಾಗಿ ಚಾರ್ಜಸ್ ಕಡಿಮೆ. ಎರಡನೇದು, ನೀವೀಗ ಹಿಸ್ಟಾರಿಕಲಿ ನೋಡಿ, ಈ ಸೆನ್ಸೆಕ್ಸ್ ಇದೆಯಲ್ಲ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಸೆನ್ಸೆಕ್ಸ್ ಶುರು ಆಗಿದ್ದು 1979 1979ರಲ್ಲಿ. 79ರಿಂದ 2020ಕ್ಕೆ ಒಂದು 41 ವರ್ಷದಲ್ಲಿ ಎಷ್ಟಾಗಿದೆ? 41 ವರ್ಷದಲ್ಲಿ 100 ರೂಪಾಯಿದು ಸೆನ್ಸೆಕ್ಸು 42,000 ದಾಟಿದೆ. ಅಂದರೆ ಬರೋಬ್ಬರಿ 16.5% CAGR ಕೊಟ್ಟಿದೆ, ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್. ಅದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಇಂಡೆಕ್ಸ್ಗಳು ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ. ಹಾಗಾಗಿ ನೀವು ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಂಡೆಕ್ಸ್ ಅಷ್ಟು ರಿಟರ್ನ್ಸ್ ಬಂದೇ ಬರುತ್ತೆ. ಆದರೆ ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೊಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಏನಪ್ಪ ಡಿಸ್ಅಡ್ವಾಂಟೇಜ್ ಅಂತ ನೀವು ಕೇಳ್ಬೋದು. ಈಗ ನೀವು ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಫಂಡ್ ಮ್ಯಾನೇಜರ್ನ ಇಂಟೆಲಿಜೆನ್ಸ್ ನಿಮಗೆ ಯಾವುದೇ ಥರದಲ್ಲೂ ಉಪಯೋಗ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಂಡೆಕ್ಸ್ ಫಂಡ್ಸಿಗೂ ಆ್ಯಕ್ಟಿವ್ ಫಂಡ್ಸಿಗೂ ಡಿಫ್ರೆನ್ಸ್ ಇದೆ. ಇಂಡೆಕ್ಸ್ ಫಂಡ್ಸಲ್ಲಿ ಏನಾಗುತ್ತೆ, ಅಲ್ಲಿ ಫಂಡ್ ಮ್ಯಾನೇಜರು ಅವನ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ದುಡ್ಡನ್ನು ಟ್ವೀಕ್ ಮಾಡಿ ಟ್ಯೂನ್ ಮಾಡಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಹೆಚ್ಚು ಲಾಭ ಗಳಿಸೋದಕ್ಕೆ ಅವಕಾಶ ಇರಲ್ಲ. ಅದೇ ನಿಮಗೆ ಆ್ಯಕ್ಟಿವ್ಲಿ ಮ್ಯಾನೇಜ್ ಫಂಡ್ ಆದರೆ ಫಂಡ್ ಮ್ಯಾನೇಜರ್ ಏನು ಮಾಡ್ತಾನೆ, ಅವನ ರಿಸರ್ಚಿಗೆ ಅನುಗುಣವಾಗಿ ಅವನ ಟೀಮ್ ಕೊಡುವ ರಿಪೋರ್ಟನ್ನೆಲ್ಲ ಯೂಸ್ ಮಾಡಿಕೊಂಡು ಏನು ಮಾಡ್ತಾನೆ, ಅವನು ಪೋರ್ಟ್ಫೋಲಿಯೋನ ಟ್ವೀಕ್ ಮಾಡ್ತಿರ್ತಾನೆ, ಬೇರೆ ಬೇರೆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾನೆ. ಆವಾಗ ನಿಮಗೆ ಇಂಡೆಕ್ಸ್ ಏನು ರಿಟರ್ನ್ ಕೊಡುತ್ತಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ರಿಟರ್ನ್ ಕೊಡುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವು ಒಂದು ವೇಳೆ
ಇಂಡೆಕ್ಸ್ಗಿಂತ ಜಾಸ್ತಿ ಲಾಭ ಬೇಕು, ನಾನು ಇನ್ನೂ ಸ್ವಲ್ಪ ಜಾಸ್ತಿ ರಿಸ್ಕ್ ತಗೋತೀನಿ ಅನ್ನೋಂಗಿದ್ರೆ ನೀವು ಆ್ಯಕ್ಟಿವ್ಲಿ ಮ್ಯಾನೇಜ್ ಫಂಡ್ಸಿಗೆ ಹೋಗಬೇಕು. ಒಂದು ವೇಳೆ ಇಲ್ಲ ನಂಗೆ ಇಂಡೆಕ್ಸ್ ರಿಟರ್ನ್ ಸಾಕು ಅನ್ನೋಂಗಿದ್ರೆ ನೀವು ಇಂಡೆಕ್ಸ್ ಫಂಡ್ಸಿಗೆ ಹೋಗ್ಬೋದು. ಆದರೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ನೀವು ಆ್ಯಕ್ಟಿವ್ಲಿ ಮ್ಯಾನೇಜ್ ಫಂಡ್ಸಿಗೆ ಹೋದ ತಕ್ಷಣ ನಿಮ್ಗೆ ಇಂಡೆಕ್ಸ್ಗಿಂತ ಜಾಸ್ತಿ ರಿಟರ್ನ್ಸ್ ಬರುತ್ತೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಎಷ್ಟೋ ಆ್ಯಕ್ಟಿವ್ಲಿ ಮ್ಯಾನೇಜ್ ಫಂಡ್ಸು ಇಂಡೆಕ್ಸ್ಗಿಂತ ಕಡಿಮೆ ರಿಟರ್ನ್ಸ್ ಕೊಟ್ಟಿದೆ. ಸೊ ಹಾಗಾಗಿ ಆ ಗ್ಯಾರಂಟಿ ಅಂತೂ ಇಲ್ಲ, ಅದು ನೆನಪಲ್ಲಿಟ್ಕೊಳ್ಳಿ. ಹಾಗಾದರೆ ನೀವೀಗ ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡುವಾಗ ಏನೇನು ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕು? ನಂಬರ್ 1, ರಿಸ್ಕ್ ಟಾಲರೆನ್ಸ್ ಅಂದರೆ ಏನು? ನೀವೀಗ ಇನ್ವೆಸ್ಟ್ ಮಾಡ್ತಿದ್ದೀರಿ, ಇಂಡೆಕ್ಸ್ ಫಂಡ್ಸ್ಗಳು ಯಾವಾಗಲೂ ಕೂಡ ಇಂಡೆಕ್ಸ್ ಹಂಗೆ ಬಿಹೇವ್ ಮಾಡುತ್ತೆ. ಸೊ ಹಾಗಾಗಿ ನೀವು ಯೋಚನೆ ಮಾಡಬೇಕಾಗಿರೋದು ಆ ರಿಸ್ಕನ್ನು ತಗೊಳ್ಳೋಕೆ ಶಕ್ತಿ ನಿಮಗಿದೆಯಾ? ಯಾಕಂದರೆ ನೀವೇ ನೋಡಿದ್ರಿ, ಸೆನ್ಸೆಕ್ಸು 2008ರಲ್ಲಿ 23,000 ತಲುಪಿದ್ದು ಸಡನ್ನಾಗಿ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದ್ದಂಗೆ 8,500ಕ್ಕೆ ಬಂದಿತ್ತು. ಅಂದರೆ ನೀವೊಂದು ವೇಳೆ ₹1,00,000 ಇನ್ವೆಸ್ಟ್ ಮಾಡಿದರೆ ಆ ಟೈಮಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಆಗ್ತಿದ್ದಂಗೆ ಅದು 40,000 ಆಗುತ್ತೆ. ಸೊ ಹಾಗಾಗಿ ಇಂಡೆಕ್ಸಲ್ಲಿ ಆ ಥರದ್ದು, ಈಗ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಹಾಗೇನೆ, ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಹಾಗೇನೆ. ಸೊ ಹಾಗಾಗಿ ಆ ಥರ ಆಗಿ ನಿಮ್ಮ ದುಡ್ಡು ಕಡಿಮೆ ಆಗ್ಬೋದು. ಹಾಗಾಗಿ ರಿಸ್ಕ್ ಟಾಲರೆನ್ಸ್ಗೆ ನೀವು ರೆಡಿ ಇರಬೇಕು. ಅದು ನಂಬರ್ 1. ನಂಬರ್ 2, ನೀವು ಯೋಚನೆ ಮಾಡಿ, ನೀವೀಗ ಆ್ಯಕ್ಟಿವ್ಲಿ ಮ್ಯಾನೇಜ್ ಫಂಡ್ಸ್ಗಳಿಗೆ ಹೋದರೆ ಅಲ್ಲಿ ಈ ನಿಮಗೆ ಶಾರ್ಟ್ ಟರ್ಮಲ್ಲಿ ಏನಾಗುತ್ತೆ, ಆ್ಯಕ್ಟಿವ್ಲಿ ಮ್ಯಾನೇಜ್ ಫಂಡ್ಸ್ಗಳು ನಿಮಗೆ ಇಂಡೆಕ್ಸ್ ಅಷ್ಟೇ ರಿಟರ್ನ್ಸ್ ಕೊಡ್ಬೋದು ಅಥವಾ ಅದಕ್ಕಿಂತನೂ ಕಡಿಮೆನೇ ಕೊಡ್ಬೋದು. ಆದರೆ ಲಾಂಗ್ ಟರ್ಮಲ್ಲಿ ಆ್ಯಕ್ಟಿವ್ಲಿ ಮ್ಯಾನೇಜ್ ಫಂಡ್ಸ್ ಇದಾವಲ್ಲ, ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಯಾಕಂದರೆ ನಾವು ಹಿಸ್ಟಾರಿಕಲಿ ನೋಡಿದರೆ ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಒಳ್ಳೆ ಫಂಡ್ಸಿಗೂ ಮತ್ತು ಇಂಡೆಕ್ಸ್ ಫಂಡ್ಸಿಗೂ ಕಂಪೇರ್ ಮಾಡಿದರೆ ಆ್ಯಕ್ಟಿವ್ಲಿ ಮ್ಯಾನೇಜ್ ಫಂಡ್ಸು ಲಾಂಗ್ ಟರ್ಮಲ್ಲಿ ನಿಮಗೆ ಇಂಡೆಕ್ಸ್ ರಿಟರ್ನ್ಸ್ಗಿಂತ ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ. ಸೊ ಹಾಗಾಗಿ ನಿಮ್ಗೊಂದು ವೇಳೆ ಇಲ್ಲಪ್ಪ ನಂಗೆ ಸಾಕು, ಇಂಡೆಕ್ಸ್ ರಿಟರ್ನ್ ಸಾಕು ಅನ್ನೋಂಗಿದ್ರೆ ನೀವು ಇಂಡೆಕ್ಸ್ ಫಂಡ್ಸಿಗೆ ಹೋಗ್ಬೋದು. ಇಲ್ಲ ನನಗೆ ಜಾಸ್ತಿ ಬೇಕು ಅಂದ್ರೆ ನೀವು ಆ್ಯಕ್ಟಿವ್ಲಿ ಮ್ಯಾನೇಜ್ ಫಂಡ್ಸಿಗೆ ಹೋಗಬೇಕಾಗತ್ತೆ. ಹಾಗಾದರೆ 3ನೇ ಪಾಯಿಂಟ್ ಏನು? 3ನೇ ಪಾಯಿಂಟು ನಿಮಗೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್. ಏನು ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂದರೆ, ನೀವೀಗ ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡುವಾಗ ನಾನು ನಿಮ್ಗೆ ಹೇಳಿದೆ, ಎಕ್ಸ್ಪೆನ್ಸ್ ರೇಷಿಯೋ ನಾರ್ಮಲ್ ಅಥವಾ ಆ್ಯಕ್ಟಿವ್ಲಿ ಮ್ಯಾನೇಜ್ ಫಂಡ್ಸಿಗಿಂತ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಎಕ್ಸ್ಪೆನ್ಸ್ ರೇಷಿಯೋ ಇದರಲ್ಲೂ ಕೂಡ, ಅಂದರೆ ಈಗ ನಿಮ್ಗೆ ಇಂಡೆಕ್ಸ್ ಫಂಡ್ಸಲ್ಲೂ ಕೂಡ ಕೆಲವು ಕಂಪನಿಯಲ್ಲಿ ಬರೀ 0.4% ಇದೆ, ಇನ್ನೊಂದರಲ್ಲಿ 0.5% ಇದೆ, ಇನ್ನೊಂದರಲ್ಲಿ 0.6% ಇದೆ. ಸೊ ನೀವು ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡುವಾಗ ಎಕ್ಸ್ಪೆನ್ಸ್ ರೇಷಿಯೋನ ಚೆಕ್ ಮಾಡಿ ಇನ್ವೆಸ್ಟ್ ಮಾಡೋದು ಉತ್ತಮ. ಆಮೇಲೆ 4ನೇದು ಇನ್ವೆಸ್ಟ್ಮೆಂಟ್ ಹೊರೈಸನ್. ಅಂದರೆ ನೀವೀಗ ಒಂದು ವೇಳೆ ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂದರೆ ಇಂಡೆಕ್ಸ್ಗಳು ಯಾವುದೇ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಆದರೂ ಕೂಡ, ಇಂಡೆಕ್ಸ್ ಮಾತ್ರ ಅಲ್ಲ, ಎಲ್ಲ ಇಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ಗಳು ಲಾಂಗ್ ಟರ್ಮಿಗೆ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಸೊ ಹಾಗಾಗಿ ಯಾವತ್ತೇ ನೀವು ಇಂಡೆಕ್ಸ್ ಫಂಡ್ಸಲ್ಲಾಗಲಿ ಅಥವಾ ಇಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಾದ್ರೂ ಇನ್ವೆಸ್ಟ್ ಮಾಡುವಾಗ ಮಿನಿಮಮ್ 3 ವರ್ಷ ಟೈಮ್ ಹೊರೈಸನ್ ಇಟ್ಕೊಳ್ಳಿ. 3 ವರ್ಷಕ್ಕಿಂತ ಕಡಿಮೆ ಇಟ್ಕೊಂಡು ಮಾಡಿದರೆ ಆ ಮಧ್ಯದಲ್ಲಿ ಮಾರ್ಕೆಟ್ ವೊಲಟೈಲಿಟಿಯಲ್ಲಿ ನಿಮ್ಗೆ ಯಾವುದೇ ಥರದ ರಿಟರ್ನ್ಸ್ ಬರದೇ ಇರ್ಬೋದು, ನೀವು ಹಾಕಿದ ದುಡ್ಡಿಗಿಂತಲೂ ಕಡಿಮೆ ವಾಪಸ್ ಬರ್ಬೋದು. ಹಾಗಾಗಿ ಅಟ್ಲೀಸ್ಟ್ 3 ವರ್ಷ ಟರ್ಮನ್ನು ಇಟ್ಕೊಂಡು ಉತ್ತಮ. ಆಮೇಲೆ ನೀವು ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡುವಾಗ ನೀವು 5ನೇ ವಿಷಯ ಗಮನದಲ್ಲಿಟ್ಕೋಬೇಕಾಗಿದ್ದು ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್. ಅಂದರೆ ಫಿನಾನ್ಷಿಯಲ್ ಗೋಲ್ಸ್ಗಳಿಗೆ ಇಂಡೆಕ್ಸ್ ಫಂಡ್ಸ್ನ ಕನೆಕ್ಟ್ ಮಾಡೋದು ಉತ್ತಮ, ಈಸಿ ಆಗುತ್ತೆ. ಹಾಗಾಗಿ ನಿಮ್ಮ ಫಿನಾನ್ಷಿಯಲ್ ಗೋಲ್ಸಿಗೆ ತಕ್ಕಂತೆ ಕನೆಕ್ಟ್ ಮಾಡಿ ನೀವು ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಉತ್ತಮ. 6ನೇದು, ನೀವು ಟ್ಯಾಕ್ಸನ್ನು, ಅಂದರೆ ನಿಮಗೆ ಈಗ ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡುವಾಗ ಏನಾಗುತ್ತೆ, ELSS ಫಂಡ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ನಿಮಗೆ ಸೆಕ್ಷನ್ 80CL ಅಂತೂ ಟ್ಯಾಕ್ಸ್ ಬೆನಿಫಿಟ್ ಸಿಗಲ್ಲ. ಆದರೆ ನೀವು ಆ ದುಡ್ಡನ್ನು ಇನ್ವೆಸ್ಟ್ ಮಾಡಿ ರಿಟರ್ನ್ಸ್ ತಗೋತೀರಲ್ಲ, ನೀವು ಒಂದು ವೇಳೆ ರಿಟರ್ನ್ಸ್ ತಗೊಳ್ಳುವಾಗ ಈಗ ನೀವೇನು ಮಾಡ್ತೀರಿ, ರಿಟರ್ನ್ಸು ಈಗ ನೀವು ಒಂದು 20 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಿ, ಆ 20 ಲಕ್ಷನ 6 ತಿಂಗಳು ಬಿಟ್ಟು ತೊಗೊಂಡ್ಬಿಟ್ರಿ. 6 ತಿಂಗಳು ಬಿಟ್ಟು ತೊಗೊಂಡ್ರೆ 20 ಲಕ್ಷದ ಮೇಲೆ ನಿಮ್ಗೆ 2 ಲಕ್ಷ ಪ್ರಾಫಿಟ್ ಆಗಿದ್ರೆ ಆ 2 ಲಕ್ಷ ಪ್ರಾಫಿಟನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಪರಿಗಣಿಸ್ತಾರೆ. ಆವಾಗ ಅದ್ರ ಮೇಲೆ ನೀವು 15% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅದ್ರ ಬದಲು ನೀವೇನು ಮಾಡಿ ಗೊತ್ತಾ, ನೀವು ಆ 2 ಲಕ್ಷನ
ಲಾಭ ಮಾಡಿ 6 ತಿಂಗಳು ತಗೊಳ್ಳೋ ಬದಲು 1 ವರ್ಷ ಕಾಯಿರಿ. ನೀವು 1 ವರ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದರೆ, ಅಂದರೆ 12 ತಿಂಗಳಿಗಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದು ಮ್ಯೂಚುವಲ್ ಫಂಡ್ಸಲ್ಲಿ ಲಾಭ ಮಾಡಿದರೆ ಆವಾಗ ಬರುವ ಪ್ರಾಫಿಟನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತಾರೆ. ಅಂದರೆ ನೀವೀಗ 20 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಿ, 1 ವರ್ಷ ಬಿಟ್ಟು ಮಾರಾಟ ಮಾಡ್ತೀರಿ, ನಿಮ್ಗೆ 4 ಲಕ್ಷ ಪ್ರಾಫಿಟ್ ಆಗುತ್ತೆ. ಇದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತಾರೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸು 1 ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ 1 ಲಕ್ಷದ ತನಕ ಟ್ಯಾಕ್ಸ್ ಫ್ರೀ. ನಿಮಗೀಗ 4 ಲಕ್ಷ ಲಾಭ ಆಯಿತು ಅಂದರೆ ಆ 3 ಲಕ್ಷಕ್ಕೆ 1 ಲಕ್ಷ ಟ್ಯಾಕ್ಸ್ ಫ್ರೀ, ಇನ್ನು ಉಳಿದಿರುವ 3 ಲಕ್ಷಕ್ಕೆ ಬರೀ 10% ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಡಿದ್ರೆ ಆಯಿತು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್, ಇದು ಟ್ಯಾಕ್ಸೇಷನ್ ಬಗ್ಗೆ ಆಯಿತು. ಈ 6 ವಿಷಯಗಳನ್ನ ಮರಿಬೇಡಿ. ಸೊ ಹಾಗಾದರೆ ನೀವು ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ? ಬಹಳ ಸುಲಭ. ನೀವು ಯಾವುದಾದ್ರು ಮ್ಯೂಚುವಲ್ ಫಂಡ್ ಆ್ಯಪನ್ನು ಅಥವಾ ಯಾವುದಾದ್ರು ಮ್ಯೂಚುವಲ್ ಫಂಡ್ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡ್ತಿದ್ರೆ, ಈಗಂತೂ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ಗಳಿದ್ದಾವೆ, ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸಿಗೆ ಹೋಗ್ಬಿಡಿ, ಯಾವುದಾದ್ರೂ ಆ್ಯಪ್ ಯೂಸ್ ಮಾಡ್ಕೊಳ್ಳಿ, ಅಲ್ಲಿ ನೀವು ಇಂಡೆಕ್ಸ್ ಫಂಡ್ಸ್ ಅಂತ ಚೂಸ್ ಮಾಡಿ ಬೆಸ್ಟ್ ಇಂಡೆಕ್ಸ್ ಫಂಡ್ಸಿಗೆ ಇನ್ವೆಸ್ಟ್ ಮಾಡಿಬಿಡಿ. ಬಹಳ ಸಿಂಪಲ್. ಅಲ್ಲೂ ಕೂಡ ನೀವು ಬೆಸ್ಟ್ ಮ್ಯೂಚುವಲ್ ಫಂಡ್ಸನ್ನು, ಬೆಸ್ಟ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡೋದು ಬಹಳ ಈಸಿ. ನೀವೇನು ಮಾಡಿ ಗೊತ್ತಾ? ಬೆಸ್ಟ್ ಮ್ಯೂಚುವಲ್ ಫಂಡ್, ಇಂಡೆಕ್ಸ್ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡಬೇಕು ಅಂದರೆ ನಂಬರ್ 1, ಅವರು ಲಾಸ್ಟ್ 3 ವರ್ಷದಲ್ಲಿ 5 ವರ್ಷದಲ್ಲಿ ಕೊಟ್ಟಿರೋ ರಿಟರ್ನ್ಸ್ನ ಚೆಕ್ ಮಾಡುವಾಗ ಇಂಡೆಕ್ಸಿಗೂ ಅದಕ್ಕೂ ಬಂದ ರಿಟರ್ನ್ಸ್ನ ಕಂಪ್ಯಾರಿಸನ್ ಮಾಡಿ. ಈಗೇನಾಗುತ್ತೆ ಅಂದರೆ ಅಲ್ಲಿ ಒಂದು ಎರರ್ ರೇಷಿಯೋ ಅಂತ ಇರುತ್ತೆ. ಎರರ್ ರೇಷಿಯೋ ಅಂದರೆ ಈಗ ಸೆನ್ಸೆಕ್ಸು 15% ರಿಟರ್ನ್ ಕೊಟ್ಟು ಇವರು 14.5% ಕೊಟ್ಟಿದ್ದಾರೆ ಅಂದರೆ ಈ ಫಂಡ್ ಮ್ಯಾನೇಜರು ಈಗ ಪೋರ್ಟ್ಫೋಲಿಯೋನ ಟ್ವೀಕು ರೀಬ್ಯಾಲೆನ್ಸ್ ಮಾಡುವಾಗ ಎರರ್ ರೇಷಿಯೋ ಜಾಸ್ತಿ ಇದೆ, ಅದಕ್ಕಾಗಿ ನಾವು 0.5% ಕಡಿಮೆ ಆಗಿದೆ ಅಂತ. ಕೆಲವು ಮ್ಯೂಚುವಲ್ ಫಂಡ್ಸು, ಇಂಡೆಕ್ಸ್ ಮ್ಯೂಚುವಲ್ ಫಂಡು ಇಂಡೆಕ್ಸ್ 15% ಕೊಟ್ಟರೆ ಇವ್ರು 15 ಕೊಟ್ಟಿರ್ತಾರೆ, ಅಥವಾ 14.8 ಕೊಟ್ಟಿರ್ತಾರೆ, ಅಥವಾ 15.1 ಕೊಟ್ಟಿರ್ತಾರೆ. ಸೊ ಹಾಗಾಗಿ ಯಾವ ಫಂಡಲ್ಲಿ ಎರರ್ ರೇಷಿಯೋ ಕಡಿಮೆ ಇದೆಯೋ ಆ ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ. ಇಂಡೆಕ್ಸ್ ಫಂಡ್ಸು ನಿಮಗೇನು ಭಾಳ ಲಾಜಿಕ್ ಬೇಕಾಗಿಲ್ಲ, ಭಾಳ ಸಿಂಪಲಾಗಿ ಚೂಸ್ ಮಾಡ್ಬೋದು. ಯಾರಿಗೆ ಎಲ್ಲ ಮ್ಯೂಚುವಲ್ ಫಂಡ್ಸ್ನು ಕಂಪೇರ್ ಮಾಡಿ ಬೆಸ್ಟನ್ನು ಚೂಸ್ ಮಾಡೋಕ್ಕೆ ಕಷ್ಟ ಅನಿಸುತ್ತೆ ಅಂಥವರಿಗೆ ಸಿಂಪಲ್ಲಾಗಿ ಬ್ಲೈಂಡಾಗಿ ಒಳ್ಳೆ ಇಂಡೆಕ್ಸ್ ಫಂಡ್ನ ಪಿಕ್ ಮಾಡ್ಕೊಂಬಿಟ್ಟು ಇನ್ವೆಸ್ಟ್ ಮಾಡೋದು ಉತ್ತಮ. ಸೊ ಹಾಗಾದರೆ ನಿಮಗೆ ಇಂಡೆಕ್ಸ್ ಫಂಡ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನಮ್ಮ ಹೆಲ್ಪ್ಲೈನ್ ನಂಬರ್ 02261816111ಗೆ ಮಿಸ್ಡ್ ಕಾಲ್ ಕೊಡಿ, ನಾವು ಕಾಲ್ ಮಾಡಿ ಗೈಡ್ ಮಾಡ್ತೀವಿ. ಹಾಗೆಯೇ ನೀವು ನಿಮ್ಮದೇ ಆದ ಹೈಲಿ ಪ್ರಾಫಿಟಬಲ್ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು ಹೇಳಿ? ಫಿನಾನ್ಷಿಯಲ್ ಫ್ರೀಡಮ್ ಕಾರ್ಯಾಗಾರಕ್ಕೆ ಬರಬೇಕು. ಅಲ್ಲಿ ನಾನು ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಕಾರ್ಯಾಗಾರದಲ್ಲಿ ಸಂಪೂರ್ಣವಾಗಿ ನಿಮ್ಮ ದುಡಿಮೆಯನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಖರ್ಚು ಕಡಿಮೆ ಮಾಡೋದು ಹೇಗೆ, ಉಳಿತಾಯ ಜಾಸ್ತಿ ಮಾಡೋದು ಹೇಗೆ, ಸಾಲ ತಗೊಳ್ಳುವಾಗ ಏನೇನು ಜಾಗೃತಿಗಳಿಂದ ಇರಬೇಕು, ಸಾಲವನ್ನು ಜಾಸ್ತಿ ತಗೋಬೇಕು ಅಂದರೆ ಏನು ಮಾಡಬೇಕು, ಸಾಲದ ಸುಳಿಯಲ್ಲಿ ಆಲ್ರೆಡಿ ಸಿಕ್ಕಾಕೊಂಡಿದ್ರೆ ಏನು ಮಾಡಬೇಕು, ನೀವು ಪ್ರಾಪರ್ಟಿ ಕೊಳ್ಳುವಾಗ ಏನು ಮಾಡಬೇಕು, ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಏನು ಮಾಡಬೇಕು, ನಿಮಗೆ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಸ್ಟಾಕ್ಸ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ರಿಯಲ್ ಎಸ್ಟೇಟ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ರಿಸ್ಕ್ ಪ್ಲಾನಿಂಗ್, ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ತಗೊಳ್ಳುವಾಗ ಏನು ಮಾಡಬೇಕು, ಮತ್ತು ಎಸ್ಟೇಟ್ ಪ್ಲಾನಿಂಗ್, ವಿಲ್ ರೈಟಿಂಗ್, ಹೀಗೆ ಸಂಪೂರ್ಣವಾಗಿ ನಿಮ್ಮ ಒಂದು ಜೀವನಕ್ಕೆ ಬೇಕಾಗಿರುವ ಸಂಪೂರ್ಣ ಪ್ಲಾನ್ನ ನಿಮ್ಮ ಕೈಯಲ್ಲೇ ನಾನು ಡಿಸೈನ್ ಮಾಡಿರುವ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ ಬುಕ್ ಮೂಲಕ ನಿಮ್ಮ ಜೀವನದ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಕಳಿಸ್ತೀನಿ. ಸೊ ಹಾಗಾದರೆ ಫಿನಾನ್ಷಿಯಲ್ ಫ್ರೀಡಮ್ ಕಾರ್ಯಾಗಾರಕ್ಕೆ ಬನ್ನಿ. ಫಿನಾನ್ಷಿಯಲ್ ಫ್ರೀಡಮ್ ಕಾರ್ಯಾಗಾರಕ್ಕೆ ನಿಮ್ಮ ಸೀಟನ್ನು ಕಾದಿರಿಸಿಕೊಳ್ಳಲು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ. ನಮ್ಮ ಟೀಮ್ನವ್ರು ನಿಮಗೆ ಕಾಲ್ ಮಾಡಿ ಗೈಡ್ ಮಾಡ್ತಾರೆ. ಫಿನಾನ್ಷಿಯಲ್ ಫ್ರೀಡಮ್ ಕಾರ್ಯಾಗಾರದಲ್ಲಿ ಸಿಗೋಣ. ಹಾಗಾದರೆ ನೀವು ಈ ವಿಡಿಯೋನ ಕ್ಲೋಸ್ ಮಾಡೋಕ್ಕೂ ಮೊದಲು ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಯಾಕಂದರೆ ನಾವೆಲ್ಲರೂ ಕಲಿಬೇಕು, ಎಲ್ಲರೂ ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.